ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಆದ್ಯಂತ್ ಮೀಡಿಯಾ. ಸೂರ್ಯಾಸ್ತವಾದ ನಂತರ ಉಪ್ಪನ್ನ ಸಾಲ ಪಡೆಯೋ ಹಾಗಿಲ್ಲ, ಅಂದ್ರೆ ಯಾರ ಮನೆಯಲ್ಲೂ ಕೂಡ ಉಪ್ಪನ್ನ ತರೋ ಹಾಗಿಲ್ಲ, ನಮ್ಮ ಮನೆಯಿಂದಲೂ ಕೂಡ ಯಾರಿಗೂ ಉಪ್ಪನ್ನ ಕೊಡೋ ಹಾಗಿಲ್ಲ. ಈ ಸಂಪ್ರದಾಯ ಹಿಂದಿನ ಕಾಲದಿಂದಲೂ ನಡ್ಕೋತಾ ಬಂದಿದೆ, ಈಗ್ಲೂ ಕೂಡ ಫಾಲೋ ಮಾಡ್ತಾ ಇದೀವಿ. ಯಾಕೆ ಉಪ್ಪನ್ನ ಕೊಡಬಾರ್ದು, ತರಬಾರ್ದು? ಇದರ ಹಿಂದಿನ ರಹಸ್ಯ ಏನು, ಕಾರಣ ಏನು, ಸಂಪ್ರದಾಯ ಏನು, ಎಲ್ಲವನ್ನ ನಾನು ತಿಳಿಸ್ತೀನಿ. ನೀವು ಆದ್ಯಂತ್ ಮೀಡಿಯಾ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗಳು ಇಷ್ಟ ಆಗ್ತಾ ಇದ್ರೆ ಶೇರ್ ಮಾಡೋದನ್ನ ಮಾತ್ರ ಮರಿಲೇಬೇಡಿ. ಸೂರ್ಯಾಸ್ತದ ನಂತರ ಉಪ್ಪನ್ನ ಸಾಲವಾಗಿ ನೀಡಬಾರದು ಅಥವಾ ಪಡಿಬಾರದು ಎಂಬುದು ನಮ್ಮ ಸಂಸ್ಕೃತಿಯಲ್ಲಿ ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವ ಒಂದು ನಂಬಿಕೆ. ಇದರ ಹಿಂದೆ ಧಾರ್ಮಿಕ ಮತ್ತು ಪ್ರಾಯೋಗಿಕ ಎಂಬ ಎರಡು ಪ್ರಮುಖ ಕಾರಣಗಳಿವೆ. ಹಿಂದೂ ಧರ್ಮದಲ್ಲಿ ಹಾಗೂ ಆಚರಣೆಯಲ್ಲಿ ಉಪ್ಪಿಗೆ ವಿಶೇಷ ಸ್ಥಾನವನ್ನ ನೀಡಲಾಗಿದೆ. ಉಪ್ಪನ್ನು ಲಕ್ಷ್ಮಿಯ ಪ್ರತೀಕವೆಂದು ಪರಿಗಣಿಸಲಾಗುತ್ತೆ. ಉಪ್ಪು ಸಮುದ್ರದಿಂದ ಉದ್ಭವಿಸಿದ್ದು, ಸಮುದ್ರ ರಾಜನ ಮಗಳಾದ ಲಕ್ಷ್ಮಿಯು ಕೂಡ ಸಮುದ್ರದಿಂದಲೇ ಬಂದವಳು ಎಂಬ ನಂಬಿಕೆ ನಮ್ಮಲ್ಲಿದೆ. ಸಂಜೆಯ ಸಮಯದಲ್ಲಿ ಅಂದ್ರೆ ಗೋಧೂಳಿ ಮುಹೂರ್ತ ಅಂತ ಕರೀತಾರೆ, ಲಕ್ಷ್ಮಿಯು ಮನೆಗೆ ಪ್ರವೇಶಿಸುವ ಸಮಯ ಎಂದು ನಂಬಲಾಗುತ್ತೆ. ಈ ಸಮಯದಲ್ಲಿ ಮನೆಯಲ್ಲಿರುವ ಉಪ್ಪನ್ನ ಬೇರೆಯವರಿಗೆ ಕೊಡೋದು ಅಂದ್ರೆ ಮನೆಯ ಲಕ್ಷ್ಮಿಯನ್ನ ಅಥವಾ ಮನೆಯ ಐಶ್ವರ್ಯವನ್ನೇ ಬೇರೆಯವರಿಗೆ ಬಿಟ್ಟು ಕೊಟ್ಟಂತೆ ಎಂಬ ಭಾವನೆ ಇದೆ. ಇದರ ಜೊತೆ ಲಕ್ಷ್ಮಿ ಬರುವ ಹಾಗೂ ಇರುವ ಸಮಯವು ಅತ್ಯಂತ ಪವಿತ್ರವಾದದ್ದು. ಹಾಗಾಗಿ ಲಕ್ಷ್ಮಿ ಆಗಮಿಸುವ ಸಮಯದಲ್ಲಿ ಧನಾತ್ಮಕ ಹಾಗೂ ಸಕಾರಾತ್ಮಕ ವಾತಾವರಣವು ಮನೆಯಲ್ಲಿ ನೆಲೆಸಿರಬೇಕು ಎಂದು ಹಿರಿಯರು ಹೇಳ್ತಾ ಇದ್ರು. ಇದರಿಂದ ಸಂಜೆಯ ಸಮಯದಲ್ಲಿ ಹಣವನ್ನ ಮತ್ತು ಉಪ್ಪನ್ನ ಇತರರಿಗೆ ನೀಡಬಾರದು ಎಂದು ಮೊದಲಿಂದನೂ ಹೇಳ್ತಾ ಬರ್ತಾ ಇದ್ದಿದ್ದು. ಸಂಜೆ ಸಮಯವು ಲಕ್ಷ್ಮಿಗೆ ಅತ್ಯಂತ ಸೂಕ್ತ ಸಮಯ. ಸಂಜೆ ಸೂರ್ಯನ ಕಿರಣಗಳು ಕಣ್ಮರೆಯಾಗಿ ಬಿಡುತ್ತೆ. ಅಂತಹ ಸಮಯದಲ್ಲಿ ಬಹಳಷ್ಟು ನೆಗೆಟಿವ್ ಶಕ್ತಿಗಳು ಪ್ರವೇಶಿಸುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಸಂಜೆ ನೀವು ಆದಷ್ಟು ಪಾಸಿಟಿವ್ ಕೆಲಸಗಳನ್ನ ಮಾಡಬೇಕು ಎಂದು ನಮ್ಮ ಹಿರಿಯರು ಮೊದಲಿಂದನೂ ನಮಗೆ ತಿಳಿಸ್ತಾ ಬರ್ತಾ ಇದ್ದಿದ್ದು. ಸಂಜೆ ಬೇರೆಯವರಿಗೆ ಉಪ್ಪನ್ನ ಕೊಟ್ಬಿಟ್ರೆ ಅದು ಲಕ್ಷ್ಮಿಯನ್ನೇ ಮನೆಯಿಂದ ಹೊರಗೆ ಕಳಿಸಿದಂತೆ. ಇದು ಲಕ್ಷ್ಮಿಗೆ ಮಾಡುವ ಅವಮಾನ. ಜೀವನದಲ್ಲಿ ಸಂಪತ್ತು ಬೇಕಾದ್ರೆ ಮೊದಲು ಲಕ್ಷ್ಮೀ ದೇವಿಯನ್ನ ಮೆಚ್ಚಿಸುವ ಮತ್ತು ಪೂಜಿಸುವ ಕೆಲಸವನ್ನೇ ಮಾಡಿ. ಯಾಕಂದ್ರೆ ಲಕ್ಷ್ಮೀ ದೇವಿಯು ಮುಸ್ಸಂಜೆ ಸಮಯದಲ್ಲಿ ಮನೆಗಳನ್ನ ಪ್ರವೇಶಿಸಿ ಗೊಂದಲವಿಲ್ಲದ ಮತ್ತು ನೆಗೆಟಿವ್ ವಾತಾವರಣವಿಲ್ಲದ ಮನೆಗಳಲ್ಲಿ ಆಶೀರ್ವಾದವನ್ನ ನೀಡ್ತಾಳೆ. ಅವಳು ಆರ್ಥಿಕ ಸ್ಥಿತಿಯನ್ನ ಮತ್ತು ಸಾಲಗಳನ್ನ ಕಡಿಮೆ ಮಾಡಲು ಸಹಾಯ ಮಾಡ್ತಾಳೆ ಎಂಬ ನಂಬಿಕೆ ನಮ್ಮಲ್ಲಿದೆ. ಒಂದು ವೇಳೆ ನಾವು ಉಪ್ಪನ್ನ ಸಾಲ ಪಡೆದ್ವೋ ಅಥವಾ ಯಾರಿಗಾದ್ರೂ ಕೊಟ್ಬಿಟ್ವೋ, ಈ ರೀತಿ ಮಾಡಿದ್ರೆ ಏನಾಗಬಹುದು? ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಆರ್ಥಿಕ ಕಷ್ಟಗಳು ಉಂಟಾಗುತ್ತೆ ಎಂಬ ನಂಬಿಕೆ ಜಾನಪದದಲ್ಲಿದೆ. ಸಂಜೆ ಅಥವಾ ರಾತ್ರಿ ವೇಳೆ ಉಪ್ಪನ್ನ ಕೈಯಿಂದ ಕೈಗೆ ವರ್ಗಾವಣೆ ಮಾಡೋದ್ರಿಂದ ಮನೆಯಲ್ಲಿ ದಾರಿದ್ರ್ಯ ಉಂಟಾಗುತ್ತೆ ಮತ್ತು ಕುಟುಂಬದ ಸದಸ್ಯರ ನಡುವೆ ಕಲಹ ಉಂಟಾಗುತ್ತೆ ಎಂಬ ನಂಬಿಕೆ ಇದೆ. ಹಾಗಾಗಿ ನಾವು ಉಪ್ಪನ್ನ ಮಾತ್ರ ಕೈಯಿಂದ ಕೈಗೆ ಯಾರೂ ಕೂಡ ಪಡೆಯೋದೇ ಇಲ್ಲ. ಯಾಕಂದ್ರೆ ಜಗಳ ಆಗತ್ತೆ ಎಂಬ ನಂಬಿಕೆ ಮೊದಲಿಂದಲೂ ಇದೆ. ವಾಸ್ತುಶಾಸ್ತ್ರದ ಪ್ರಕಾರವೂ ಕೂಡ ಉಪ್ಪು ಮನೆಯ ಶಕ್ತಿ ಮತ್ತು ಸಮತೋಲನವನ್ನ ಕಾಪಾಡುತ್ತೆ. ಸೂರ್ಯಾಸ್ತದ ನಂತರ ಉಪ್ಪನ್ನ ಮನೆಯಿಂದ ಹೊರಗೆ ಕೊಡೋದ್ರಿಂದ ಮನೆಯಲ್ಲಿರುವಂತಹ ಪಾಸಿಟಿವ್ ವೈಬ್ರೇಷನ್ ಕಡಿಮೆಯಾಗುತ್ತೆ ಮತ್ತು ಕುಟುಂಬದ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಎಂದು ನಂಬಲಾಗುತ್ತೆ. ಸಂಜೆಯ ಸಮಯದಲ್ಲಿ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ನೆಲೆಸುವಂತೆ ಮಾಡಲು ಉಪ್ಪು ಕೆಲಸ ಮಾಡುತ್ತೆ. ಅದನ್ನ ಹೊರಗಿನವರಿಗೆ ನೀಡೋದ್ರಿಂದ ಮನೆಯ ರಕ್ಷಣಾ ಕವಚ ದುರ್ಬಲಗೊಳ್ಳುತ್ತೆ ಎಂದು ವಾಸ್ತು ತಜ್ಞರು ಅಭಿಪ್ರಾಯ ಪಡ್ತಾರೆ. ಜ್ಯೋತಿಷ್ಯದಲ್ಲೂ ಉಪ್ಪನ್ನ ಶುಕ್ರ ಮತ್ತು ಚಂದ್ರನ ಗ್ರಹಗಳಿಗೆ ಹೋಲಿಸಲಾಗುತ್ತೆ. ಶುಕ್ರನು ಸಂಪತ್ತು ಮತ್ತು ವೈಭೋಗದ ಸಂಕೇತ. ಸಂಜೆ ವೇಳೆ ಉಪ್ಪನ್ನ ಕೊಡೋದು ಈ ಗ್ರಹಗಳ ಶುಭ ಫಲಗಳನ್ನ ಕಡಿಮೆ ಮಾಡುತ್ತೆ ಎಂಬ ಭಾವನೆ ಇದೆ. ಸಂಜೆಯ ವೇಳೆ ಉಪ್ಪನ್ನ ಬೇರೆಯವರಿಗೆ ಕೊಡೋದ್ರಿಂದ ಜಾತಕದಲ್ಲಿ ಶುಕ್ರನ ಪ್ರಭಾವ ಕಡಿಮೆಯಾಗಿ ಆರ್ಥಿಕ ಕಷ್ಟಗಳು ಎದುರಾಗಬಹುದು ಎಂಬ ನಂಬಿಕೆ ಇದೆ. ಉಪ್ಪು ಸಮುದ್ರದಿಂದ ಬಂದಿರೋದ್ರಿಂದ ಅದು ಚಂದ್ರನ ಗುಣವನ್ನೇ ಹೊಂದಿದೆ. ಚಂದ್ರನು ಮನಸ್ಸಿನ ಕಾರಕ. ಹಾಗಾಗಿ ಸಂಜೆ ವೇಳೆ ಉಪ್ಪಿನ ವ್ಯವಹಾರ ಮಾಡೋದು ಮಾನಸಿಕ ಅಶಾಂತಿಗೆ ಕಾರಣವಾಗಬಹುದು ಎಂದು ಹೇಳಲಾಗುತ್ತೆ. ಸಂಜೆ ನಂತರ ಉಪ್ಪನ್ನ ಪಡೆಯೋದು ಅಥವಾ ಸಾಲ ನೀಡೋದು ಉಪ್ಪಿನ ಋಣಕ್ಕೆ ಸಮಾನವಾಗಿದೆ. ಉಪ್ಪಿನ ಋಣ ಎಂಬುದು ಬಹಳ ದೊಡ್ಡ ವಿಷಯ. ಪ್ರಾಚೀನ ಕಾಲದಲ್ಲಿ ಉಪ್ಪು ಒಂದು ಬೆಲೆ ಬಾಳುವ ವಸ್ತುವಾಗಿತ್ತು. ಯಾರಿಂದಾದರೂ ಉಪ್ಪನ್ನ ಪಡೆದ್ರೆ ಅವರಿಗೆ ಸದಾ ಋಣಿಯಾಗಿರಬೇಕಿತ್ತು ಎಂಬ ಭಾವನೆ ಇತ್ತು. ಹಾಗಾಗಿ ಉಪ್ಪು ತಿಂದ ಮನೆಗೆ ದ್ರೋಹ ಬಗೆಬೇಡ ಎಂಬ ಗಾದೆ ಮಾತು
ಶುರುವಾಯಿತು ಅನ್ಸುತ್ತೆ. ಕನ್ನಡದಲ್ಲಿ ಒಂದು ಮಾತಿದೆ, ಉಪ್ಪು ತಿಂದೋನು ನೀರು ಕುಡಿಲೇಬೇಕು ಎಂದು. ಇದರ ಅರ್ಥ ಉಪಕಾರ ಅಥವಾ ಸಾಲವನ್ನ ತೀರಿಸಲೇಬೇಕು ಎಂದು. ಹಳೆಯ ಕಾಲದಲ್ಲಿ ಉಪ್ಪು ಒಂದು ಅಮೂಲ್ಯವಾದ ವಸ್ತು ಆಗಿತ್ತು. ಸಂಬಳದ ಲೆಕ್ಕದಲ್ಲಿ ಇದನ್ನ ಕೊಡಲಾಗ್ತಾ ಇತ್ತು. ಸಂಜೆ ಉಪ್ಪನ್ನ ಸಾಲವಾಗಿ ಪಡೆದ್ರೆ ಅದು ಪಡೆದವರ ಮೇಲೆ ಹೆಚ್ಚಿನ ಋಣದ ಭಾರವನ್ನ ಹೇರ್ತಾ ಇತ್ತು ಮತ್ತು ಆ ಮನೆಯ ನೆಮ್ಮದಿಯನ್ನ ಕೆಡಿಸ್ತಾ ಇತ್ತು ಎಂಬ ನಂಬಿಕೆಯಿಂದ ಇದನ್ನ ನಿಷೇಧಿಸಲಾಯಿತು. ಉಪ್ಪು ಋಣದ ಸಂಕೇತ. ಉಪ್ಪು ಚೆಲ್ಲಿದ್ರೆ ಋಣಭಾರ ಹೆಚ್ಚಾಗುತ್ತೆ ಎಂಬ ಮಾತಿದೆ. ಹಾಗಾಗಿ ಸಾಮಾನ್ಯವಾಗಿ ಮನೆಗಳಲ್ಲೂ ಕೂಡ ಉಪ್ಪು ಚೆಲ್ಲಬಾರ್ದು ಎಂದು ನಮ್ಮ ಮನೆಯಲ್ಲಿ ಬೈತಾನೆ ಇರ್ತಾರೆ. ಈ ರೀತಿಯ ನಂಬಿಕೆ ಕೇವಲ ಭಾರತದಲ್ಲಿ ಮಾತ್ರ ಇಲ್ಲ. ನಾವೇನು ಮೂಢನಂಬಿಕೆಯನ್ನ ನಂಬ್ತಾ ಇಲ್ಲ. ರೋಮ್ ಮತ್ತು ಗ್ರೀಸ್ನಂತಹ ಹಳೆಯ ನಾಗರಿಕತೆಯಲ್ಲೂ ಉಪ್ಪನ್ನ ಅತ್ಯಂತ ಪವಿತ್ರ ಮತ್ತು ಅಮೂಲ್ಯವಾದ ವಸ್ತುವೆಂದು ಪರಿಗಣಿಸಲಾಗ್ತಾ ಇತ್ತು. ಅನೇಕ ಸಂಸ್ಕೃತಿಗಳಲ್ಲೂ ಕೂಡ ಉಪ್ಪು ಚೆಲ್ಲೋದು ಕೆಟ್ಟ ಶಕುನವೆಂದು ಇಂದಿಗೂ ನಂಬಲಾಗ್ತಾ ಇದೆ. ಹಿಂದಿನ ಕಾಲದಲ್ಲಿ ಉಪ್ಪಿಗೆ ಅದರದೇ ಆದ ಬೆಲೆ ಇತ್ತು. ಉಪ್ಪನ್ನ ಬಂಗಾರದ ರೀತಿ ಟ್ರೀಟ್ ಮಾಡ್ತಾ ಇದ್ರು. ಉಪ್ಪನ್ನ ಚೆಲ್ಲಿದ್ರೆ ಅಪಶಕುನ ಅಂತ ಹೇಳ್ತಾ ಇದ್ರು. ಯಾಕೆ ಉಪ್ಪು ಇಷ್ಟೊಂದು ಮಹತ್ವವನ್ನ ಪಡೀತು ಗೊತ್ತಾ? ಈ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟೆಲ್ಲ ಇದ್ಮೇಲೆ ವೈಜ್ಞಾನಿಕ ಮತ್ತು ಪ್ರಾಯೋಗಿಕ ಕಾರಣಗಳು ಇರಲೇಬೇಕು ಅಲ್ವಾ? ಹಳೆಯ ಕಾಲದಲ್ಲಿ ಇಂದಿನಂತೆ ವಿದ್ಯುತ್ ದೀಪಗಳ ಸೌಲಭ್ಯ ಇರಲಿಲ್ಲ. ಕೇವಲ ಹಣತೆಯ ಬೆಳಕಿನಲ್ಲೇ ಕೆಲಸ ಮಾಡಬೇಕಿತ್ತು. ಕತ್ತಲೆಯಲ್ಲಿ ಅಥವಾ ಮಂದ ಬೆಳಕಿನಲ್ಲಿ ಉಪ್ಪಿನ ಬದಲಿಗೆ ಬೇರೆ ಯಾವುದೋ ಬಿಳಿ ಬಣ್ಣದ ವಸ್ತುವನ್ನ, ಉದಾಹರಣೆಗೆ ಸಕ್ಕರೆ ಅಥವಾ ವಿಷಕಾರಿ ವಸ್ತುಗಳು ನೀಡುವ ಸಾಧ್ಯತೆ ಇರ್ತಾ ಇತ್ತು. ಕತ್ತಲೆಯಲ್ಲಿ ಉಪ್ಪನ್ನ ಅಳೆಯುವಾಗ ಅಥವಾ ನೀಡುವಾಗ ಕೆಳಗೆ ಚೆಲ್ಲುವ ಸಾಧ್ಯತೆಯೂ ಹೆಚ್ಚು. ಅನ್ನ ನೀಡುವ ದೈವಿಕ ಸಮಾನತೆಯನ್ನ ಉಪ್ಪಿಗೂ ಕೊಡಲಾಗ್ತಾ ಇತ್ತು. ಕೆಳಗೆ ಚೆಲ್ಲುವುದು ಅಶುಭ ಎಂದು ಭಾವಿಸಲಾಗ್ತಾ ಇತ್ತು. ಜೊತೆಗೆ ಹಿಂದಿನ ಕಾಲದಲ್ಲಿ ಜನರು ಹಗಲಿನಲ್ಲಿಯೇ ತಮ್ಮ ಕೆಲಸಗಳನ್ನ ಮುಗಿಸಿಕೊಳ್ಳುವಂತೆ ಜನರಿಗೆ ಈ ರೀತಿಯ ನಿಯಮಗಳನ್ನ ರೂಪಿಸಲಾಗಿತ್ತು. ಸಂಜೆ ಹೊತ್ತು ಶಾಂತವಾಗಿರಬೇಕು, ದೀಪ ಹಚ್ಚಿ ದೇವರಿಗೆ ನಮಸ್ಕಾರ ಮಾಡಬೇಕು, ಆಗ ಯಾವುದೇ ವ್ಯವಹಾರ ಮಾಡಬಾರದು ಎಂಬ ಶಿಸ್ತನ್ನ ಕಾಪಾಡಲು ಇದು ಸಹಕಾರಿಯಾಗಿತ್ತು. ಉಪ್ಪಿನ ಮಹತ್ವದ ಕಾರಣದಿಂದಲೇ ಅದನ್ನ ಪ್ಲಾಸ್ಟಿಕ್ ಅಥವಾ ಕಬ್ಬಿಣದ ಪಾತ್ರೆಗಳಲ್ಲಿ ಇಡುವ ಬದಲು ಗಾಜಿನ ಜಾರು ಅಥವಾ ಮಣ್ಣಿನ ಪಾತ್ರೆಗಳಲ್ಲಿ ಇಡಬೇಕು ಎಂದು ಸಲಹೆ ನೀಡಲಾಗ್ತಿತ್ತು. ಇದು ಮನೆಯಲ್ಲಿ ಪಾಸಿಟಿವ್ ಎನರ್ಜಿಯನ್ನ ಉಳಿಸ್ತಾ ಇತ್ತು. ಸಂಜೆ ಸಮಯದಲ್ಲಿ ಮತ್ತು ರಾತ್ರಿ ಹೊತ್ತು ಗಾಳಿಯಲ್ಲಿ ತೇವಾಂಶ ಹೆಚ್ಚಾಗೇ ಇರುತ್ತೆ. ಉಪ್ಪಿನ ಪಾತ್ರೆಯನ್ನ ಪದೇ ಪದೇ ತೆಗೆಯೋದ್ರಿಂದ ಅಥವಾ ಹೊರಗೆ ತೆಗೆದುಕೊಂಡು ಹೋಗೋದ್ರಿಂದ ಉಪ್ಪು ಬೇಗ ನೀರಾಗಬಹುದು ಅಥವಾ ಗಡ್ಡೆ ಕಟ್ಟಬಹುದು. ಇದನ್ನ ತಪ್ಪಿಸಲು ಪಾತ್ರೆಯನ್ನ ಭದ್ರವಾಗಿ ಮುಚ್ಚಿಡಲು ಅವಕಾಶವಾಗ್ತಾ ಇತ್ತು. ಇದರ ಜೊತೆ ಉಪ್ಪು ನೆಲಕ್ಕೆ ಬಿದ್ದರೆ ಅದನ್ನ ಸ್ವಚ್ಛಗೊಳಿಸೋದು ಕಷ್ಟ ಮತ್ತು ಅದು ನೆಲದ ತೇವಾಂಶವನ್ನ ಹೀರಿಕೊಂಡು ಜಿಡ್ಡಾಗಬಹುದು ಎಂಬ ಭಯ ಕೂಡ ಇದೆ. ಸಂಜೆ ಅಥವಾ ರಾತ್ರಿ ವೇಳೆ ಪದೇ ಪದೇ ನೆರೆಹೊರೆಯವರ ಮನೆಗೆ ಹೋಗೋದ್ರಿಂದ ಅವರ ವಿಶ್ರಾಂತಿಗೆ ಭಂಗ ಬರಬಹುದು ಮತ್ತು ಕತ್ತಲೆಯಲ್ಲಿ ಓಡಾಡೋದು ಸುರಕ್ಷಿತ ಅಲ್ಲ ಎಂಬ ಕಾರಣಕ್ಕೆ ಇಂತಹ ಕಟ್ಟುಪಾಡುಗಳನ್ನ ಹಿರಿಯರು ಆ ಕಾಲದಲ್ಲಿ ಮಾಡಿದ್ರು ಅನ್ಸುತ್ತೆ. ಇದು ನಾವು ಬಳಸುವಂತಹ ಉಪ್ಪಿನ ಬಗ್ಗೆ ಇರುವಂತಹ ಮಾಹಿತಿ ಆಗಿತ್ತು. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ ಹೇಳ್ತಾರೆ. ಉಪ್ಪಿನ ಋಣವನ್ನ ಮರಿಬಾರ್ದು ಅಂತ ಹೇಳ್ತಾರೆ. ಹಾಗೆ ಉಪ್ಪನ್ನ ದೇವರೆಂದು ಪೂಜಿಸಲಾಗುತ್ತೆ. ಇದೆಲ್ಲ ನಮ್ಮ ಹಿಂದೂ ಸಂಪ್ರದಾಯ. ನನ್ನ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮಾತ್ರ ಮರಿಲೇಬೇಡಿ. ಧನ್ಯವಾದಗಳು.